ನಮಸ್ಕಾರ. ನನ್ನ ಹೆಸರು ರೋಹನ್ ಭರತ್ಚಂದ್ರ. ನೀವು ಕೇಳಿರ್ಬೋದು FDI, FII ಇದೆಲ್ಲ ನೀವು ಕೇಳಿರ್ಬೋದು ಸ್ಟಾಕ್ ಮಾರ್ಕೆಟಲ್ಲಿ, ಆದರೆ ಅದ್ರ ಬಗ್ಗೆ ಕರೆಕ್ಟಾಗಿ ಡೀಟೇಲ್ಸ್ ಇಲ್ಲದೆ ಇರ್ಬೋದು ನಿಮ್ಮ ಹತ್ರ. ಈ ವಿಡಿಯೋದಲ್ಲಿ FII ಮತ್ತು FDI ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ, ಹಾಗೂ ಯಾವ ಕಂಪ್ನೀಸಲ್ಲಿ ಜಾಸ್ತಿ FII ಇನ್ವೆಸ್ಟ್ಮೆಂಟ್ ಇದೆ, ಅಂದರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಯಾವ ಕಂಪ್ನಿಯಲ್ಲಿ ಜಾಸ್ತಿ ದುಡ್ಡು ಇನ್ವೆಸ್ಟ್ ಮಾಡಿದ್ರ ಅಂತ ಆ ಲಿಸ್ಟು ಒಂದು ಕೊಡ್ತೀನಿ. ಹಾಗೂ ಲಾಸ್ಟಲ್ಲಿ ಒಂದು ಇಂಟ್ರೆಸ್ಟಿಂಗ್ ಕ್ವಿಜ್ ಕ್ವೆಶ್ಚನ್ ಇದೆ, ಅದನ್ನು ಮಿಸ್ ಮಾಡಬೇಡಿ, ಯಾಕಂದರೆ ಆ ಕ್ವೆಶ್ಚನ್ನು ಸ್ವಲ್ಪ ಬೇರೆ ಥರ ಇದೆ. ಮೊದಲನೇದಾಗಿ FDI ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಎಷ್ಟಾಗಿದೆ ಅಂತ ಹೇಳ್ತೀನಿ, ಮತ್ತು FDI ಏನಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಿಗೆ FDI ಅಂತ ಕರಿತೀವಿ. 2019-20 3,64,854 ಕ್ರೋರ್ಸು ಇಂಡಿಯಾಕ್ಕೆ ಫಾರಿನ್ ಇನ್ವೆಸ್ಟರ್ಸ್ ಅಂತ ಬಂತು. 2020-21 4,35,372 ಕ್ರೋರ್ಸ್ ಬಂತು ಫಾರಿನ್ ಇನ್ವೆಸ್ಟರ್ಸಿಂದ. FDI ಇನ್ಕ್ರೀಸ್ ಆಗಿದ್ದು 19% ಲಾಸ್ಟ್ 1 ಇಯರಲ್ಲಿ. ಈಗ ಈ FDI ಯಾಕೆ ಇನ್ಕ್ರೀಸ್ ಆಯಿತು? ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್, ಅಂದರೆ ಗವರ್ಮೆಂಟ್ ಸ್ವಲ್ಪ ಪಾಲಿಸಿಯನ್ನು ಈಸಿ ಮಾಡಿಕೊಂಡು ಬಿಸ್ನೆಸ್ಸನ್ನು ಶುರು ಮಾಡೋದು ಅಥವಾ ಬಿಸ್ನೆಸ್ಸನ್ನು ರನ್ ಮಾಡೋದು ಈಸಿ ಮಾಡಿದ್ದಾರೆ. ಹಾಗೂ ವೇರಿಯಸ್ ಹೊಸ ಪಾಲಿಸಿ ರಿಫಾರ್ಮ್ಸ್ ಮಾಡಿದ್ದಾರೆ, ಹಾಗೂ ಫಾರಿನ್ ಇನ್ವೆಸ್ಟ್ಮೆಂಟ್ಸನ್ನು ಎನ್ಕರೇಜ್ ಮಾಡಿದ್ದಾರೆ ಗವರ್ಮೆಂಟು. ಈಗ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಏನು? ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಮೇಡ್ ಇನ್ ಅ ಡೊಮೆಸ್ಟಿಕ್ ಕಂಪ್ನಿ ಬೈ ಅ ಕಂಪ್ನಿ ಸಿಚುವೇಟೆಡ್ ಇನ್ ಅ ಫಾರಿನ್ ಕಂಟ್ರಿ. ಫಾರ್ ಎಕ್ಸಾಂಪಲ್, ರಿಲಯನ್ಸ್ ಇಂಡಸ್ಟ್ರೀಸ್ ಒಂದು ಇಂಡಿಯನ್ ಕಂಪ್ನಿ. ಯಾವುದೋ ಒಂದು ಫಾರಿನ್ ಕಂಪ್ನಿ, ಲೆಟ್ ಅಸ್ ಅಸ್ಯೂಮ್ ಫೇಸ್ಬುಕ್ ರಿಲಯನ್ಸ್ ಜಿಯೋ ಕಂಪ್ನಿಯಲ್ಲಿ ಅವರು ಒಂದು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಒಂದು ಪಾರ್ಟ್ನರ್ಶಿಪ್ ಮಾಡ್ಬೇಕಂತಿದ್ರೆ ಆ ಇನ್ವೆಸ್ಟ್ಮೆಂಟು ಡೈರೆಕ್ಟಾಗಿ ರಿಲಯನ್ಸ್ ಇಂಡಸ್ಟ್ರೀಸಲ್ಲಿ ಹಾಕ್ತಾರಲ್ವ, ಅದಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರೀತಾರೆ. ಯಾಕಂದರೆ ಈ ಫೇಸ್ಬುಕ್ಕು ಮತ್ತು ರಿಲಯನ್ಸು ಕೊಲಾಬ್ರೇಟ್ ಮಾಡಿಕೊಂಡು ಹೊಸ ಸರ್ವಿಸಸ್ ಪ್ರಾಡಕ್ಟ್ಸ್ ಆಫರ್ ಮಾಡಬೇಕಂತ ಒಂದು ಪ್ಲ್ಯಾನ್ ಹಾಕಿರ್ತಾರೆ. ಆವಾಗ ಏನು, ಫೇಸ್ಬುಕ್ಕು ಹಾಗೂ ರಿಲಯನ್ಸ್ ಜಿಯೋ ಜಾಯಿಂಟ್ ಆಗಿ ಬಿಸ್ನೆಸ್ಸನ್ನು ರನ್ ಮಾಡ್ತಾರೆ. ಅದಕ್ಕೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಂತ ಕರಿತೀವಿ. ಅವರು ದುಡ್ಡು ಮಾತ್ರ ಹಾಕ್ತಾ ಇಲ್ಲ, ಅವರ ಟೆಕ್ನಾಲಜಿ, ಅವರ ಸ್ಕಿಲ್ಸು, ಅವರ ಎಂಪ್ಲಾಯೀಸನ್ನು ಜಾಯಿಂಟ್ಲಿ ಕೊಲಾಬ್ರೇಟ್ ಮಾಡಿ ಅವರು ಒಂದು ಬಿಸ್ನೆಸ್ಸನ್ನು ರನ್ ಮಾಡ್ತಾರೆ. ಈ ದುಡ್ಡು ಒಂಥರ ಪರ್ಮನೆಂಟ್ ದುಡ್ಡು ಕಂಪ್ನಿಗೆ. ಫಾರ್ ಎಕ್ಸಾಂಪಲ್ಲು, ನಾನು ರಿಲಯನ್ಸ್ ಹಾಗೂ ಫೇಸ್ಬುಕ್ ಅಂತ ಹೇಳಿದೆ ಅಲ್ವಾ, ನೀವು ಚೆಕ್ ಮಾಡಿ ಅಥವಾ ನಿಮಗೆ ನೆನಪಿದ್ರೆ ಲಾಸ್ಟ್ ಇಯರು ಫೇಸ್ಬುಕ್ ಒಂದು ದೊಡ್ಡ ಅಮೌಂಟು ರಿಲಯನ್ಸಲ್ಲಿ ಇನ್ವೆಸ್ಟ್ ಮಾಡ್ತೀವಿ, ರಿಲಯನ್ಸ್ ಜಿಯೋಲಿ ಇನ್ವೆಸ್ಟ್ ಮಾಡ್ತೀವಿ ಅಂತ ಅನೌನ್ಸ್ ಮಾಡಿದರು. ನಿಮ್ಮ ನ್ಯೂಸಲ್ಲಿ ಚೆಕ್ ಮಾಡ್ಬೋದು. ಯಾಕಂದರೆ ಅದೊಂದು ಪಾರ್ಟ್ನರ್ಶಿಪ್ ಮಾಡ್ತಾ ಇದ್ದಾರೆ. ಫ್ಯೂಚರು ರಿಲಯನ್ಸ್ ಜಿಯೋ ಹಾಗೂ ಫೇಸ್ಬುಕ್ ವೇರಿಯಸ್ ಸರ್ವಿಸಸ್ ಪ್ರಾಡಕ್ಟ್ಸು ಆಫರ್ ಮಾಡ್ಬೇಕಂತಿದ್ದಾರೆ ಕಸ್ಟಮರ್ಸಿಗೆ. ಅದೊಂದು ಪರ್ಮನೆಂಟ್ ಕ್ಯಾಪಿಟಲ್ ಅಥವಾ ಪರ್ಮನೆಂಟ್ ಇನ್ವೆಸ್ಟ್ಮೆಂಟ್ ಆಗುತ್ತೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತ ಏನು, FII ಅಂತ ಕರಿತೀವಲ್ವಾ, ಏನು ಅಂತ ಎಕ್ಸ್ಪ್ಲೇನ್ ಮಾಡ್ತೀನಿ. ಇಟ್ ಇಸ್ ಅನ್ ಇನ್ವೆಸ್ಟ್ಮೆಂಟ್ ಮೇಡ್ ಬೈ ಇನ್ವೆಸ್ಟರ್ಸ್ ಫ್ರಮ್ ಫಾರಿನ್ ಕಂಟ್ರೀಸ್ ಇನ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್ಸ್. They do not control the operations of the company they invest in, but just invest in exit whenever they feel right. ಏನಂದರೆ, ಕೆಲವು ಸತಿ ಕೆಲವು ಇನ್ವೆಸ್ಟರ್ಸ್ ಇರ್ತಾರೆ ಇನ್ಸ್ಟಿಟ್ಯೂಷನ್ಸು, ಅವರ ಕೆಲಸ ಏನಂದರೆ ಯಾವುದೋ ಒಂದು ಕಂಪ್ನಿಯಲ್ಲಿ ಯಾವುದೋ ಸ್ಟಾಕ್ ಮಾರ್ಕೆಟಲ್ಲಿ ದುಡ್ಡು ಹಾಕೋದು. ಅವರಿಗೆ ಪ್ರಾಫಿಟ್ ಬರುವಾಗ ಅಥವಾ ಅವ್ರಿಗೆ ದುಡ್ಡು ಬೇಕಾದ್ರೆ ಎಕ್ಸಿಟ್ ಮಾಡಿ ವಾಪಸ್ ದುಡ್ಡು ತೊಗೊಳ್ತಾರೆ. ಅದಕ್ಕೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂತಾರೆ. ಅವ್ರು ಏನು ಕೊಲಾಬ್ರೇಷನ್ ಮಾಡೋದಿಲ್ಲ ಆ ಕಂಪ್ನಿ ಜೊತೆಗೆ, ಅವರು ಎಕ್ಸ್ಟರ್ನಲ್ ಆಗಿ ಆ ಕಂಪ್ನಿ ಶೇರ್ಸನ್ನು ಪರ್ಚೇಸ್ ಮಾಡ್ತಾರೆ. ಯಾವಾಗ ಬೇಕು ಆ ದುಡ್ಡನ್ನು ವಾಪಸ್ ತೊಗೊಳ್ತಾರೆ. ಪ್ರಾಫಿಟ್ ಇರಲಿ ಅಥವಾ ಲಾಸ್ ಇರಲಿ, ಅವ್ರಿಗೆ ದುಡ್ಡು ಬೇಕಾಗೋ ಟೈಮಲ್ಲಿ ವಾಪಸ್ ತೊಗೊಳ್ತಾರೆ. ಸೊ ಫಾರಿನ್ ಡೈರೆಕ್ಟ್ ಇನ್ವೆಸ್ಟರ್ಸು ಹಾಗೂ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮೇಜರ್ ಡಿಫ್ರೆನ್ಸ್ ಏನಂದರೆ, ಒಂದರಲ್ಲಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟಲ್ಲಿ ಅವರು ಡೈರೆಕ್ಟಾಗಿ ಕಂಪ್ನಿಯಲ್ಲೇ ದುಡ್ಡು ಹಾಕಿ ಕೊಲಾಬ್ರೇಷನ್ ಮಾಡಿಕೊಂಡು ಫ್ಯೂಚರು ಒಟ್ಟಿಗೆ ಆ ಬಿಸ್ನೆಸ್ಸನ್ನು ರನ್ ಮಾಡ್ತಾರೆ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಅಂದರೆ ಅವ್ರು ಯಾವ ಕೊಲಾಬ್ರೇಷನ್ಗೂ ಹೋಗಲ್ಲ, ಅವ್ರು ಬರೀ ಪ್ಯೂರ್ ಇನ್ವೆಸ್ಟರು. ಕಂಪ್ನಿ ಬಿಸ್ನೆಸ್ಸನ್ನು ಏನು ಆಪ್ರೇಷನ್ ಅವರು ಕಂಟ್ರೋಲ್ ಮಾಡಲ್ಲ. ಅವ್ರು ಏನು ಮಾಡ್ತಾರೆ, ದುಡ್ಡನ್ನು ಇನ್ವೆಸ್ಟ್ ಮಾಡ್ತಾರೆ, ಶೇರನ್ನು ಪರ್ಚೇಸ್ ಮಾಡ್ತಾರೆ, ಯಾವುದೋ ಒಂದು ರೇಟಲ್ಲಿ ಶೇರ್ ಪರ್ಚೇಸ್ ಮಾಡ್ತಾರೆ, ಅದು ಪ್ರಾಫಿಟ್ ಬರುವಾಗ ಸೇಲ್ ಮಾಡ್ತಾರೆ. ಅಥವಾ ಬೇರೆ ಯಾವುದೋ ಇನ್ವೆಸ್ಟ್ಮೆಂಟಿಗೆ ದುಡ್ಡು ಬೇಕಂದರೆ ಆ ಶೇರ್ಸನ್ನು ಸೇಲ್ ಮಾಡಿ ಬೇರೆ ಕಡೆ ದುಡ್ಡು ಹಾಕ್ತಾರೆ. ಹೈಯೆಸ್ಟ್ FDI ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟು ಲಾಸ್ಟ್ ಇಯರು ಯಾವ ಕಂಟ್ರೀಸಿಂದ ಬಂತು? ಇದು ಇಂಟ್ರೆಸ್ಟಿಂಗ್ ನೋಡಿ. ಸಿಂಗಪೂರು 29% ಆಫ್ ಟೋಟಲ್ FDI ಸಿಂಗಪೂರಿಂದ ಬಂತು. USA 23% ಬಂತು. ಮಾರಿಷಿಯಸ್ 9% ಬಂತು ಟೋಟಲಲ್ಲಿ. ಹಾಗೂ ಯಾವ ಸ್ಟೇಟ್ಸಿಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂತು? ಗುಜರಾತಿಗೆ 100ರಲ್ಲಿ 37%, ಮಹಾರಾಷ್ಟ್ರ 27%, ಕರ್ನಾಟಕ 13%. ಸೊ ಕರ್ನಾಟಕ 3ನೇ ಪ್ಲೇಸಲ್ಲಿದೆ, ಆದರೆ ಮಹಾರಾಷ್ಟ್ರ ಮತ್ತು ಗುಜರಾತ್ ತುಂಬ ಜಾಸ್ತಿ ಪರ್ಸೆಂಟೇಜಲ್ಲಿ FDIಯನ್ನು ರಿಸೀವ್ ಮಾಡಿದ್ದಾರೆ. ಯಾವ ಸೆಕ್ಟರ್ಸಿಗೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಬಂತು ಲಾಸ್ಟ್ ಇಯರು? ಕಂಪ್ಯೂಟರ್, ಸಾಫ್ಟ್ವೇರ್ ಹಾಗೂ ಹಾರ್ಡ್ವೇರ್ 44% 100ರಲ್ಲಿ, ಕನ್ಸ್ಟ್ರಕ್ಷನ್ನು 13%, ಸರ್ವಿಸಸ್ಸು 8%. ಈಗ ಒಂದು ವೆರಿ ಇಂಟ್ರೆಸ್ಟಿಂಗ್ ಸ್ಟ್ಯಾಟಿಸ್ಟಿಕ್ಸು, ಯಾವ 5 ಲಾರ್ಜ್ ಕ್ಯಾಪ್ ಸ್ಟಾಕ್ಸಲ್ಲಿ ಹೈಯೆಸ್ಟ್ FII ಹೋಲ್ಡಿಂಗ್ ಇದೆ? ಇದು ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸು, ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಅಲ್ಲ.
HDFC ಅಲ್ಲಿ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 4,63,000 ಕ್ರೋರ್ಸು, ಅದರಲ್ಲಿ 72% FII ಹೋಲ್ಡಿಂಗು, ಸೊ 3,36,971 ಕ್ರೋರ್ಸ್ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಇನ್ವೆಸ್ಟ್ ಮಾಡಿದ್ದಾರೆ. ICICI ಬ್ಯಾಂಕಲ್ಲಿ 2,15,857 ಕ್ರೋರ್ಸು ಅವರ FII ಹೋಲ್ಡಿಂಗ್ ಇದೆ, ಔಟ್ ಆಫ್ ಟೋಟಲ್ ಆಫ್ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 4,51,000. ಆಕ್ಸಿಸ್ ಬ್ಯಾಂಕಲ್ಲಿ FII ಹೋಲ್ಡಿಂಗು 1,16,980 ಕ್ರೋರ್ಸ್ ಇದೆ, ಟೋಟಲ್ ಅವ್ರ ಮಾರ್ಕೆಟ್ ಕ್ಯಾಪಿಟಲೈಸೇಷನ್ 2.27 lakh crores. 4ನೇ ಪ್ಲೇಸ್ ಅಲ್ಲಿ ಇಂಡಸ್ ಇಂಡ್ ಬ್ಯಾಂಕು FII ಹೋಲ್ಡಿಂಗ್ 39,175 ಕ್ರೋರ್ಸ್ ಇಟ್ಕೊಂಡಿದ್ದಾರೆ. ಹಾಗೂ ಅಪೋಲೋ ಹಾಸ್ಪಿಟಲ್ 5th ಪ್ಲೇಸು 25,189 ಕ್ರೋರ್ಸ್ FII ಹೋಲ್ಡಿಂಗ್ ಔಟ್ ಆಫ್ ಟೋಟಲ್ ಆಫ್ 46,000 ಕ್ರೋರ್ಸ್. ಹಾಗೂ ರೀಸೆಂಟ್ ಸ್ಟ್ಯಾಟಿಸ್ಟಿಕ್ಸ್ FII ಈಕ್ವಿಟಿ ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದಾರೆ ಅಂದರೆ, ಮಾರ್ಚ್ 2021 ಅಲ್ಲಿ 1,245 ಕ್ರೋರ್ಸ್ ಹಾಕಿದ್ದಾರೆ ದುಡ್ಡು ಸ್ಟಾಕ್ ಮಾರ್ಕೆಟಲ್ಲಿ, ಇಂಡಿಯನ್ ಸ್ಟಾಕ್ ಮಾರ್ಕೆಟಲ್ಲಿ. ಏಪ್ರಿಲ್ 2021 ಅಲ್ಲಿ 12,693 ಕ್ರೋರ್ಸ್ ಮೈನಸ್ ಅಂದರೆ ವಿಡ್ರಾ ಮಾಡ್ಕೊಂಡಿದ್ದಾರೆ, ಸೇಲ್ ಮಾಡ್ಕೊಂಡಿದ್ದಾರೆ ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸು. ಮೇ 2021 ಇಲ್ಲಿವರೆಗೆ 26-27 ಡೇಸು ಮೈನಸ್ 8,680 ಕ್ರೋರ್ಸು ಅಂದರೆ ವಿಡ್ರಾ ಮಾಡಿದ್ದಾರೆ. ಈ ಮಂತಲ್ಲಿ ಎಕ್ಸ್ಟ್ರಾ ಇನ್ವೆಸ್ಟ್ಮೆಂಟ್ ಹಾಕಿಲ್ಲ. 26th ಮೇ ನಿನ್ನೆದು ಇನ್ಫಾರ್ಮೇಷನ್ ಹಾಕಿದ್ದೀನಿ, 241 ಕ್ರೋರ್ಸ್ ವರ್ತ್ ಶೇರ್ಸ್ ಪರ್ಚೇಸ್ ಮಾಡಿದ್ದಾರೆ ನಿನ್ನಕ್ಕೆ ಮಾತ್ರ. ಅದು ಕ್ವಿಜ್ ಕ್ವೆಶ್ಚನ್ನು ಕೇರ್ಫುಲ್ ಆಗಿ ಓದಿ ಅದರ ಪ್ರಕಾರ ನಿಮ್ಮ ರಿಸರ್ಚ್ ಮಾಡಿ ಮತ್ತೆ ಕರೆಕ್ಟ್ ಆನ್ಸರು ಮತ್ತೆ ನಿಮ್ಮ ಹೆಸರು ಬರೆದ್ರೆ ಆವಾಗ ಸುಮಾರು ಜನ ಇದಕ್ಕೆ ರೆಸ್ಪಾನ್ಸ್ ಕೊಟ್ಟರೆ ಆವಾಗ ನಾವೇನು ಮಾಡ್ತೀವಿ, ಒಂದು ಸೆಪ್ರೇಟ್ ವಿಡಿಯೋ ಮಾಡಿ ಯಾರ್ಯಾರು ಕರೆಕ್ಟ್ ಆನ್ಸರ್ ಕೊಟ್ಟರು ಅಂತ ಅವ್ರ ಹೆಸರನ್ನು ಹಾಕ್ತೀವಿ. ಕ್ವೆಶ್ಚನ್ ಏನಂದರೆ, ವಿಚ್ ಆಫ್ ದೀಸ್ ಕಂಪ್ನೀಸ್ ಹ್ಯಾಸ್ ಬೀನ್ ಪ್ರಮೋಟೆಡ್ ಬೈ ಅ ಗವರ್ಮೆಂಟ್ ಕಂಪ್ನಿ? ಎ ಇನ್ಫೋಸಿಸ್, ಬಿ ITC, ಸಿ ಟೈಟನ್ ಕಂಪ್ನಿ, ಡಿ ಬ್ರಿಟಾನಿಯಾ ಇಂಡಸ್ಟ್ರೀಸ್. ಇನ್ನು ಕ್ಲೂ ಕೊಡ್ಲಿಕ್ಕೆ ಹೋಗೋದಿಲ್ಲ, ನೀವು ನಿಮ್ಮ ರಿಸರ್ಚ್ ಮಾಡಿ ಕರೆಕ್ಟ್ ಆನ್ಸರ್ ಏನಂತ ಕಮೆಂಟ್ ಸೆಕ್ಷನ್ ಬರೀರಿ. ತುಂಬ ಜಾಸ್ತಿ ಕಮೆಂಟ್ಸ್ ಬಂದರೆ ಮಾತ್ರ ಒಂದು ಎಕ್ಸ್ಟ್ರಾ ವಿಡಿಯೋ ಮಾಡ್ತೀವಿ, ಇದನ್ನು ಎಕ್ಸ್ಪ್ಲೇನು ಮಾಡ್ತೀವಿ. ಹಾಗೂ ಯಾರ್ಯಾರು ಕರೆಕ್ಟ್ ಆನ್ಸರ್ ಕೊಟ್ಟರು ಅವರ ಹೆಸರನ್ನು ಹಾಕ್ತೀವಿ ಅಲ್ಲಿ. ಹಾಗೂ ಆ ಕ್ವಿಜ್ ಕ್ವೆಶ್ಚನಿಗೆ ರಿಸರ್ಚ್ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ನಿಮ್ಮ ಹೆಸರನ್ನು ಹಾಗೂ ನಿಮ್ಮ ಊರಿನ ಹೆಸರನ್ನು ಬರೀರಿ. ಈ ವಿಡಿಯೋ ನಿಮಗೆ ಚೆನ್ನಾಗಿದ್ದರೆ ನಿಮ್ಮ ಫ್ರೆಂಡ್ಸಿಗೂ ಶೇರ್ ಮಾಡಿ, ಯಾಕಂದರೆ ಹೊಸ ವಿಚಾರನ ತಿಳ್ಕೊಳ್ತಾರೆ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.